ಈ ಬಾಟಲ್ ಅಲ್ಲಿರೋ ಹುಳ ನೋಡ್ತಾ ಇದ್ದೀರಾ ಅಲ್ವಾ, ಇದೇ ಸ್ಥಿತಿಯಲ್ಲಿ ನೀವು ಇರ್ಬೋದು. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಇದ್ರ ಸ್ಟೋರಿನ ಪೂರ್ತಿ ಕೇಳಿ, ಮೇ ಬಿ ಕೆಲವರು ಇದನ್ನ ರಿಲೇಟ್ ಮಾಡ್ಕೋಬಹುದು. ಒಬ್ಬ ಹೀಗೆ ಈ ಡೆಸರ್ಟ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಈ ಒಂದು ಬಾಟಲ್ ಸಿಗುತ್ತೆ. ಆ ಬಾಟಲ್ ಒಳಗೆ ನೋಡಿದಾಗ ಅವನಿಗೆ ಒಂದು ಹುಳ ಕಾಣುತ್ತೆ, ಬಟ್ ಅದು ಆಲ್ರೆಡಿ ಸತ್ತೋಗಿರುತ್ತೆ. ಆ ಹುಳನ ಅಬ್ಸರ್ವ್ ಮಾಡಿದಾಗ ಅದ್ರ ಸೈಜು ಸ್ವಲ್ಪ ದೊಡ್ಡದಿರುತ್ತೆ. ಆ ಹುಳದ ಸೈಜಿನ ಹೋಲ್ಸ್ ಆಗಲಿ ಓಪನಿಂಗ್ಸ್ ಆಗಲಿ ಆ ಬಾಟಲ್ ಎಲ್ಲೂ ಕಾಣಲ್ಲ, ಯಾಕಂದ್ರೆ ಆ ಬಾಟಲ್ ಫುಲ್ ಕ್ಲೋಸ್ಡ್ ಆಗಿರುತ್ತೆ. ಬಟ್ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ತಲೆ ಓಡಿಸಿದಾಗ ಅವನಿಗೆ ಗೊತ್ತಾಗತ್ತೆ ಇದೊಂದು ಸ್ಯಾಡ್ ಸ್ಟೋರಿ ಅಂತ. ಆ ಹುಳ ತುಂಬಾ ಸಣ್ಣದಾಗಿದ್ದಾಗ ಈ ಹೋಲ್ ಇಂದ ಒಳಗೆ ಹೋಗಿರುತ್ತೆ ಅಂಡ್ ಅದು ತನ್ನ ಪೂರ್ತಿ ಜೀವನನ ಈ ಬಾಟಲ್ ಒಳಗೆ ಕಳೆದಿರುತ್ತೆ. ಬೈ ದ ವೇ, ಈ ಬಾಟಲ್ ಒಳಗೆ ತುಂಬಾ ಶುಗರ್ ಇರುತ್ತೆ. ಸೊ ಅದು ಆ ಶುಗರ್ನೇ ತಿಂದು ಬದುಕ್ತಾ ಇರತ್ತೆ. ಯಾವಾಗ ಆ ಶುಗರ್ ಖಾಲಿ ಆಗತ್ತೋ ಅದೆಷ್ಟು ಬೆಳೆದಿರತ್ತೆ ಅಂದ್ರೆ ಆ ಬಾಟಲ್ ಇಂದ ಹೊರಗೆ ಹೋಗಿ ಈಗ ಸಾಧ್ಯನೇ ಆಗಲ್ಲ. ಆಗ ಅದಕ್ಕೆ ರಿಲೈಸ್ ಆಗತ್ತೆ, ಇನ್ನು ನಾನು ಹೊರಗೆ ಹೋಗಕ್ಕಾಗಲ್ಲ, ನಾನು ಇಲ್ಲೇ ಸಾಯ್ಬೇಕು ಅಂತ. ಈ ಸ್ಟೋರಿ ಕೇಳಿದ್ಮೇಲೆ ಕೆಲವರಿಗೆ ಅಥವಾ ತುಂಬಾ ಜನಕ್ಕೆ ಅನ್ಸಿರ್ಬೋದು ಇದು ನಮ್ಮ ಸ್ಟೋರಿ ಇದಾಗೆ ಇದೆ ಅಂತ. ನಿಮ್ಮ ಸ್ಯಾಲ್ರಿ ಅನ್ನೋದು ಈ ಬಾಟಲ್ ಇರೋ ಶುಗರ್ ಇದ್ದಾಗೆ, ಅದು ನಿಮ್ಮ ಕ್ಯೂಬಿಕಲ್ಲಿಗೆ ನಿಮ್ಮನ್ನ ಕಟ್ ಹಾಕ್ಬಿಡತ್ತೆ ಆ್ಯಂಡ್ ನೀವು ನಿಮ್ಮ ಡ್ರೀಮಿಗಾಗಲಿ ಪ್ಯಾಷನಿಗಾಗಲಿ ಟೈಮ್ನ ಎತ್ತಿಡೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿರುತ್ತೆ.